ಸತತವಾಗಿ 2ನೇ ಬಾರಿಗೆ ಮೈಸೂರು ಮಹಾನಗರ ಪಾಲಿಕೆ ನೌಕರರ ಸಹಕಾರ ಸಂಘದ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳಿಂದ ಜಯಶೀಲರನ್ನಾಗಿ ಮಾಡಿದ ನನ್ನ ಮತದಾರ ಬಂಧುಗಳು, ಪೌರಕಾರ್ಮಿಕರು, ನಗರ ಪಾಲಿಕೆ ಸದಸ್ಯರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಅರ್ಪಿಸಿದರು. ಸಂಘದ ವತಿಯಿಂದ ನಡೆದಂಥ ಚುನಾವಣೆಯಲ್ಲಿ ಮೀಸಲು ಪಡೆಯಲ್ಲಿ ಮಂಜುನಾಥಾದ ನಾನು ಅತ್ಯಂತ ಹೆಚ್ಚು ಮತಗಳಿಂದ ಗೆದ್ದು ಜಯಶೀಲನಾಗಿದ್ದೇನೆ. ಇದಕ್ಕೆ ಅತಿ ಮುಖ್ಯವಾಗಿ ಕಾರಣರಾದಂತಹ ನಮ್ಮ ಮೈಸೂರು ಮಹಾನಗರ ಪಾಲಿಕೆಯ ನೌಕರ ಬಂಧುಗಳು, ಪೌರ ಕಾರ್ಮಿಕ ಮಹಾಸಭಾ ಸದಸ್ಯರು ಮತ್ತು ಪೌರ ಕಾರ್ಮಿಕ ಬಂಧುಗಳಿಗೆ ನನ್ನ ಈ ಮುಖಾಂತರ ಅತ್ಯಂತ ಋಣಿಯಾಗಿ ಕೃತಜ್ಞತೆಯನ್ನು ಸಲ್ಲಿಸಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಆ ಪೌರ ಕಾರ್ಮಿಕರೇ ಅತಿ ಹೆಚ್ಚು ಇಲ್ಲಿ ಸದಸ್ಯರಾಗಿರೋದ್ರಿಂದ ಅವರಲ್ಲಿ ಇದ್ದಂಥ ಕೆಲವು ಸಮಸ್ಯೆಗಳನ್ನು ಸ್ಪಂದಿಸಿ ಅವರಿಗೆ ಲೋನ್ಗಳು ಏನು ಬರಬೇಕು ಬೇಗ ಮತ್ತು ಸಬ್ಸಿಡಿ ಬರಬೇಕು ಅವೆಲ್ಲ ಅತ್ಯಂತ ಪರಿಸ್ಥಿತಿ ಸಂದರ್ಭಗಳಲ್ಲಿ ಅತಿ ಬೇಗವಾಗಿ ಸಿಗುವಂಥ ವ್ಯವಸ್ಥೆ ಮಾಡಲಿಕ್ಕೆ ನಾನು ಜಾರಿ ತಗೊಳ್ತೀನಿ. ಅದರಂತೆ ಯಾವುದೇ ರೀತಿಯ ಸಮಸ್ಯೆ ಇದ್ದರೆ ನೇರವಾಗಿ ನನ್ನ ಕಾಂಟ್ಯಾಕ್ಟ್ ಮಾಡಬೇಕು. ಅವ್ರಿಗೆ ಯಾವುದೇ ರೀತಿಯಾದ ಏನೇ ತೊಂದರೆ ಆದರೂ ಕೂಡ ನೇರವಾಗಿ ಫೋನ್ ಮಾಡಿದ್ರೆ ಅದಕ್ಕೆ ಸ್ಪಂದಿಸಲಿಕ್ಕೆ ನಾನು ನನ್ನ ಎಲ್ಲ ನೌಕರರ ಪರವಾಗಿ ಕೋರಿಕೊಳ್ತೀನಿ. ಸರ್ 307 ಮತಗಳು ಬೇರೆ ನಮ್ಮ ಡಿಫ್ರೆನ್ಸ್ ಇದೆ, 70 ಮತಗಳ ಡಿಫ್ರೆನ್ಸ್ ಅನ್ನು ಗೆದ್ದಿದ್ದೀವಿ. ಎಷ್ಟನೇ ಬಾರಿ ಗೆಲ್ತಾರೆ ಸರ್? ಇದು 2ನೇ ಬಾರಿ ಗೆದ್ದಿದೆ. ನಮ್ಮ ಏನು ಸ್ನೇಹಿತರಾದ ಮಂಜು ಅವರು ಏನು ಇದು ಎಲೆಕ್ಷನ್ಗೆ ಕಾಂಪೀಟ್ ಮಾಡೋಕ್ಕೆಲ್ಲ ಅಂತ ಹೇಳಿದರು. ನಾನಿಲ್ಲ ಮಾಡಲೇಬೇಕು ಅಂತ ಹಠ ಕಟ್ಟಿ ನಮ್ಮ ಏನು ಇವರ ಪೌರ ಕಾರ್ಮಿಕರವರು ಪ್ರತಿಯೊಬ್ಬರು ಜೊತೆಗೆ ನಮ್ಮ ಸ್ನೇಹಿತರುಗಳು, ಇವ್ರ ಸ್ನೇಹಿತರುಗಳು ಎಲ್ಲ ಸೇರಿ ಇವತ್ತೇನು ಮಂಜಣ್ಣಗೆ ಜಯಶೀಲರು ಮಾಡೋರೆ, ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಶಕ್ತಿ ಕೊಡಲಿ. ಹಾಗೆ ಮುಂದಿನ ದಿನಗಳಲ್ಲಿ ಆಗು ಹೋಗುಗಳು ಏನೇನಿದೆ ಅದನ್ನು ಅವರು ಕ್ಲೀನಾಗಿ ಮಾಡಿ ಮುಂದಿನ ದಿನಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೀಲಿ ಅಂತ ಹೇಳ್ತಾ ನಮ್ಮ ಸ್ನೇಹಿತರ ಮಂಜು ಅವರಿಗೆ ಅಭಿನಂದನೆಗಳು ಹೇಳ್ತೀನಿ. ಹಾಗೂ ಇಲ್ಲಿ ಬಂದಂಥ ಎಲ್ಲ ಸ್ನೇಹಿತರುಗಳು ಹಾಗೂ ಅವರ ವೋಟ್ ಹಾಕಿ ಗೆಲ್ಸಿದಂಥವ್ರಿಗೂ ಎಲ್ಲರಿಗೂ ಅಭಿನಂದನೆಗಳು ಹೇಳ್ತೀನಿ. ನಮಸ್ಕಾರ. ಎಲ್ಲರೂ ಇವತ್ತು ಬಹಳ ಕಷ್ಟಪಟ್ಟಿದ್ದೀವಿ. ಅವರು ಏನೇ ಒಂದು ನಮ್ಮ ಪೌರ ಕಾರ್ಮಿಕರ ಸಮಸ್ಯೆ ಇದ್ದರೆ ಅದೆಲ್ಲ ಕೆಲಸ ಮಾಡಿಕೊಡ್ಬೇಕು. ಯಾಕಂದರೆ ಅವ್ರನ್ನ ಇದು ಸೆಕೆಂಡ್ ಟ್ರಿಪ್ ಇದೇ ಥರ ಮಾಡೋದು. ಈ ಸತಿ ಬಹಳ ನಾವು ಹೋರಾಟ ಮಾಡಿ ನಾವು ಮಾರವರು ಮತ್ತು ನಮ್ಮ ಸಂಘಟನೆಯವರು ಎಲ್ಲ ಸೇರಿ ಅಧ್ಯಕ್ಷರೆಲ್ಲ ಸೇರಿ ನಾವು ಮಾಡಿದ್ದೀವಿ. ನಮಗೇನೆಂದರೆ ಇವಾಗ 250, 170 ಆಗಿದೆ. ಅವರಿಗೆಲ್ಲನೂ ಮೆಂಬರ್ಶಿಪ್ ಮಾಡಬೇಕು ಅಂತ ಹೇಳಿ ನಮ್ಮ ಮಂಜು ಅವರಿಗೆ ನಾನು ಕೇಳ್ಕೊತೀನಿ. ನಿಮ್ಮ ಹೆಸರು ಸರ್? ಶ್ರೀನಿವಾಸ್, ಉನ್ನತ ಸಮಿತಿ ಕಾರ್ಯದರ್ಶಿ, ಪೌರ ಕಾರ್ಮಿಕರ ಸಂಘ, ಮೈಸೂರು. ಎಲ್ಲ ಒಳ್ಳೆಯ ನಾಯಕರುಗಳಾಗಿದ್ದಾರೆ. ಕಳೆದ ಹೋದ ಸರಿ ಆಗಿದವರು ಕೂಡ ಕೆಲಸ ಮಾಡಿದ್ದಾರೆ. ಈ ಸರಿ ಬಂದಿರೋರು ಎಲ್ಲ ಹೆಚ್ಚಿನ ಮಾಡಿದ್ದೀವಿ. ಅವ್ರಿಗೆಲ್ಲ ಕೂಡ ಮೆಂಬರ್ಶಿಪ್ಗಳು ಮಾಡಬೇಕಾದ್ರೆ ಈಗೇನು ಹೊಸ ಒಪ್ಪಂದಗಳು ಈಗ ಆಯ್ಕೆ ಆಗಿದ್ದಾರೆ, ಇವರೆಲ್ಲ ಸೇರಿ ಅವ್ರಿಗೆ ಮೆಂಬರ್ಶಿಪ್ ಮಾಡಿಸೋಕ್ಕೆ ಏನೋ ಒಂದು ಪರಿವರ್ತನೆ ಮಾಡಬೇಕು. ಅದಕ್ಕೆಲ್ಲ ಇವರೆಲ್ಲ ಕಡ್ಡಾಯವಾಗಿ ನೋಡ್ಕೊಂಡು ಮಾಡಬೇಕು. ಇದಕ್ಕೆಲ್ಲ ಸಹಕಾರ ನೀಡಿದ ನಮ್ಮ ಎಲ್ಲ ಮುಖಂಡಗಳಿಗೂ ಮತ್ತು ನಮ್ಮ ಪೌರ ಕಾರ್ಮಿಕರ ಸಂಘದ ಪದಾಧಿಕಾರಿಗಳಿಗೂ ಮತ್ತು ನಮ್ಮ ಕಾರ್ಪೊರೇಷನ್ ಕಮಿಷನರ್ ಅವರು ಮತ್ತು ಎಲ್ಲ ಆರೋಗ್ಯ ಅಧಿಕಾರಿಗಳಿಗೆಲ್ಲರೂ ಕೂಡ ನಮ್ಮ ನಮಸ್ಕಾರಗಳು ಹೇಳ್ತಾ ಇದ್ದೀವಿ. ಅಕ್ಷಾಮಾತವಾಗಿ ಯಾರೋ ಒಬ್ಬರಿಗೆ 1-2 ಮಿಸ್ ಆಗಿರ್ಬೋದು, ಅದಕ್ಕೇನು ಬೇಜಾರು ಮಾಡಬೇಡಿ. ಎಲ್ಲ ನಮ್ಮ ಎಲ್ಲ ಇವತ್ತು ಆಯ್ಕೆ ಆಗಿರೋರೆಲ್ಲ ಒಳ್ಳೊಳ್ಳೆ ಮುಖಂಡರುಗಳೇ ಆಯ್ಕೆ ಆಗಿದ್ದಾರೆ. ಅದು ಭಾರಿ ಖುಷಿ ಆಯ್ತದೆ. ಎಲ್ಲ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹೆಸರು ತೆಗಿಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತಿದ್ದೇನೆ. ನಾನು ಉನ್ನತ ಸಮಿತಿ ಅಧ್ಯಕ್ಷರು, ಪೌರ ಕಾರ್ಮಿಕರ ಸಂಘ, ಮೈಸೂರು. ಪೌರ ಕಾರ್ಮಿಕರ ಸಂಘದ ಉಪಾಧ್ಯಕ್ಷರಿದ್ದೇನೆ. ಇವತ್ತು ಮೈಸೂರು ಮಹಾನಗರ ಪಾಲಿಕೆ ಏನು ಸೊಸೈಟಿ ಒಂದು ಚುನಾವಣೆ, ಈ ಚುನಾವಣೆಯಲ್ಲಿ ಒಳ್ಳೊಳ್ಳೆ ಅಭ್ಯರ್ಥಿಗಳು ಆಯ್ಕೆಯಾಗಿದ್ದಾರೆ. ಜೊತೆಲಿ ಎಲೆಕ್ಷನ್ ನಿಂತ್ಕೊಂಡು ಈಗ ಗೆದ್ದಿರೋರು ಎಲ್ಲರೂ ಕೂಡ ಒಳ್ಳೆ ನಾಯಕರು ಇದ್ದಾರೆ, ಒಳ್ಳೆ ಮುಖಂಡರುಗಳಿದ್ದಾರೆ. ಇವರೆಲ್ಲರೂ ಸೇರಿ ನಮ್ಮ ಪೌರ ಕಾರ್ಮಿಕರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಕೂಡ
ಒಳ್ಳೆ ಕೆಲಸಗಳನ್ನ ಮಾಡಿ ಅವ್ರ ಕುಟುಂಬದವರಿಗೆ ಸಹಕಾರ ಬೇಕು. ಮತ್ತು ಸದಸ್ಯರು ಏನಾಗಿದ್ದಾರೆ ಆ ಸದಸ್ಯರ ಕುಟುಂಬದವ್ರಿಗೂ ಕೂಡ ಅವ್ರ ಮಕ್ಕಳ ಎಜುಕೇಷನ್ಗೆ ಇರ್ಬೋದು ಅಥವಾ ಅವ್ರಿಗೇನೋ ತೊಂದರೆ ಆಗಿದ್ರು ಕೂಡ ತುರ್ತಾಗಿ ಅಟೆಂಡ್ ಮಾಡಿ ಎಲ್ಲರೂ ಕೂಡ ಅವರಿಗೆ ಸಹಕಾರ ಮಾಡಬೇಕಂತ ಹೇಳ್ಬಿಟ್ಟು ಪೌರ ಕಾರ್ಮಿಕ ಸಂಘದ ಪರವಾಗಿ ನಾನು ಕೇಳ್ಕೊತೀನಿ. ಜೊತೆಯಲ್ಲಿ ಇವತ್ತೇನು ಆಯ್ಕೆಯಾಗಿದ್ರು 12 ಜನ ಸದಸ್ಯರಿಗೂ ಕೂಡ ನಮ್ಮ ಪೌರ ಕಾರ್ಮಿಕರ ಸಂಘದಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮತ್ತೆ ಏನೀಗ ನಮ್ಮ ಪೌರ ಕಾರ್ಮಿಕರು ಕಚೇರಿ ಸಿಬ್ಬಂದಿ ವರ್ಗದವರೆಲ್ಲ ಕೂಡ ಹೆಚ್ಚಿನ ರೀತಿ ಸಹಕಾರ ಮಾಡಿ ಬೆನ್ನೆಲುಬಾಗಿ ನಿಂತು ಮತಯಾಚನೆ ಮಾಡಿ ಮತವನ್ನು ಕೊಟ್ಟು ಎಲ್ಲ ಗೆಲ್ಲಿಸಿದ್ದಕ್ಕೆ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ.